ಸಮಾಜ್ ರೈತ ಸಂಘಟನೆಯ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಸಂಜು ಡೊಂಗರಗಾವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮನಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಮೂಗಾಪೋಲ್ ತಾಲೂಕಾ ಉಪಾಧ್ಯಕ್ಷರು, ಮಾತ್ಮೀಯರೇ, ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ರಾಮನಗರ ಜಿಲ್ಲೆ ಬಿಡದಿ ಟೌನ್ಶಿಪ್ ಹಿಂಪಡೆದು ರೈತ ವಿರೋಧಿ ಯೋಜನೆ ಕೈ ಬಿಡಬೇಕನ್ನುವಂಥ ಆಗ್ರಹವನ್ನು ಇವತ್ತು ಭಾರತೀಯ ಕೃಷಿ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಭಾರತೀಯ ಕೃಷಿ ಸಮಾಜ್ ರೈತ ಸಂಘಟನೆ ರಾಜ್ಯದ ಸಂಯುಕ್ತ ಹೋರಾಟ ಕರ್ನಾಟಕದ ಸಹಭಾಗಿತ್ವ ಸಂಘಟನೆ ಆಗಿರುವುದರಿಂದಾಗಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ರೈತರಿಗೆ ಅನ್ಯಾಯ ಆದಂಥ ವಿಷಯವನ್ನು ನಾವು ಬೆಂಬಲಿಸಬೇಕಾಗುತ್ತೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆ ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ನೀಡಿರುವ ಅನುಮೋದನೆ ಕೂಡಲೇ ಹಿಂಪಡೆಯಬೇಕು. ಬಿಡದಿಯಲ್ಲಿ ಮಾಡ್ತಕ್ಕಂಥ ಹೋರಾಟಕ್ಕೆ ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯ ವ್ಯಾಪ್ತಿಯ ಸುಮಾರು 25 ಗ್ರಾಮಗಳ 9,640 ಎಕರೆ ಫಲವತ್ತಾದ ಜಮೀನು. ಇದು ರೈತರ ಜಮೀನು. ಪಾರಂಪರಿಕವಾಗಿ ತೆಂಗು, ಮಾವು, ಭತ್ತ, ವಿವಿಧ ತರಹದ ಬೆಳೆಯನ್ನು ಬೆಳೆಯಬೇಕಂತ ಫಲವತ್ತಾದ ಜಮೀನನ್ನು ಇಡೀ 100 ವರ್ಷಗಳಿಂದ ಕೃಷಿ ಬದುಕನ್ನು ನಂಬಿರುವಂಥ ರೈತರ ನಂಬಿ ಸಾವಿರಾರು ಕುಟುಂಬಗಳು ಬದುಕ್ತಾ ಇದ್ದಾವೆ. ಈ ಯೋಜನೆಗೆ ನೀವು ಮಾಡೋದ್ರಾಗ ರೈತರ ಕುಟುಂಬಗಳು ಬೀದಿಗೆ ಬರ್ತಾವೆ ಅನ್ನುವಂಥ ತೊಂದರೆ ಆಗ್ತಾ ಇದೆ. ಇನ್ನೊಂದು ಜೊತೆಯಲ್ಲಿ ಪರಿಸರಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಈ ತಮ್ಮೆಲ್ಲರ ಮುಖಾಂತರವಾಗಿ ಬೆಳಗಾವಿಯಿಂದ ನಾವು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೋತೇವೆ. ಹಠ ಬಿಡಬೇಕು, ಅಭಿವೃದ್ಧಿ ಮಾಡಿ. ಅಭಿವೃದ್ಧಿಗೆ ನಮ್ಮ ರೈತ ಸಂಘಟನೆಗಳು ಯಾವ ವಿರೋಧ ಇಲ್ಲ. ಆದರೆ ರೈತರ ಜೊತೆ ಹಠ ಬಿಟ್ಟು ಸಮನ್ವಯ ಸಾಧಿಸಿ ರೈತರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತ ಮಾತನ್ನ ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ವೇದಿಕೆಗೆ ಪದಾಧಿಕಾರಿಗೆ ಸದಸ್ಯರಿಗೆ ಕೊಟ್ಟಂತ ಮಾತನ್ನ ಮರೆಯಬಾರದು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ರೈತರ ಪರವಾಗಿರ್ತೀವಿ, ರೈತರ ಕಲ್ಯಾಣವೇ ನಮ್ಮ ಕಾರ್ಯಕ್ರಮ ಅಂತ ಒಂದು ಬೆಂಬಲವನ್ನು ಕೋರಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನ ದಯವಿಟ್ಟು ಈ ಸಂದರ್ಭ ನೆನಪಿಸ್ತಾ ಕಾಂಗ್ರೆಸ್ ಪಕ್ಷ ಯಾವತ್ತು ರೈತರೊಂದಿಗೆ ಇರ್ತದೆ ಅನ್ನುವಂಥ ಮಾತನ್ನ ತಾವು ತಪ್ಪಬಾರದು. ಇನ್ನೊಂದವ್ರಿಗೆ ಹೇಳಕ್ಕೆ ಇಚ್ಛೆ ಪಡೋದು ಪಕ್ಕ ಇದೊಂದು ರಿಯಲ್ ಎಸ್ಟೇಟ್ ಮತ್ತು ಉದ್ಯೋಗ ಮತ್ತು ಮತ ರಾಜಕೀಯ ಗಿಮಿಕ್ ಅನ್ನುವಂಥ ಮಾತನ್ನು ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು. ನಾನು ಮಂಗಳವಾರ ದಿನಾಂಕ 19/5/2026 ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ 3 ವರ್ಷಗಳ ಸಾಧಾರಣ ಸಮಾವೇಶದಲ್ಲಿ 1,50,000 ಜನರಿಗೆ ಹಕ್ಕುಪತ್ರ ನೀಡಿ ಗಿನ್ನಿಸ್ ದಾಖಲೆ ಮಾಡಿದಂಥ ವಿಷಯವನ್ನು ನಾವು ಗೌರವಿಸ್ತೀವಿ. ಇಲ್ಲಿ ಇತ್ತ ರೈತರ ಪರವಾಗಿ ಅಂತ ಹೇಳ್ತಾರೆ, ಈ ಕಡೆ ಹಿಂಬಾಗಿಲಿಂದ ಬಿಡದಿ ಕಾರ್ಯಕ್ರಮದಲ್ಲಿ ನಾವು ರೈತ ವಿರುದ್ಧ ಮಾಡ್ತಾರೆ ಅನ್ನೋ ಕಾಲಕ್ಕೆ ಇದನ್ನು ನಾವು ಪ್ರಶ್ನೆ ಮಾಡ್ತೇವೆ ತಮ್ಮ ಮೂಲಕ ನಾವು. ಅದಕ್ಕಾಗಿ ಈ ರೈತರ ಚಟುವಟಿಕೆಯನ್ನು ಬಿಡುವುದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಚನ್ನರಾಯಪಟ್ಟಣದಲ್ಲಿ ಏನು 7,000 ಎಕರೆ 700 ಎಕರೆಯನ್ನು ಮಾಡುವಾಗ ಸಂದರ್ಭ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿಲುವು ತಗೊಂಡು ರೈತರಿಗೆ ಒಂದು ರಿಲೀಫ್ ಕೊಟ್ಟರು. ಆ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ತಾವೇನು 30 ತಾರೀಕಿಗೆ ಅಧಿಸೂಚನೆ ಕೊನೆಯದಾಗಿ ಮಾಡಿ ಅದನ್ನ ಅಂತಿಮ ಹಂತಕ್ಕೆ ತರ್ತಾ ಇದ್ದಾರೆ. ದಯವಿಟ್ಟು ಅಷ್ಟರೊಳಗಾಗಿ ತಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಪರಿಹಾರ ಅಥವಾ ಒಂದು ಯೋಜನೆ ಅವ್ರಿಗೆ ನಿರ್ಣಯ ಕಠಿಣ ನಿರ್ಣಯ ತಗೋಬೇಕಂತ ಮಾತನ್ನ ತಮ್ಮ ಮೂಲಕ ಇಚ್ಛೆ ಪಡ್ತಾ ಇದ್ದಾರೆ.